ಫೈನಲಿ ಪೂರ್ಣಿಮಾ 28ಕ್ಕೆ ಎಲ್ಲಿರ್ತಾರೆ? ಪೂರ್ಣಿಮಾ 28ಕ್ಕೆ ಶಾಸಕರಾಗ್ತಾರೆ. ಯಾವ ಕ್ಷೇತ್ರ ಅಂತ ಗೊತ್ತಿಲ್ಲ. ಅದು ಪಕ್ಷ ನಿರ್ಧಾರ ಮಾಡುತ್ತೆ. ಅಲ್ಲ, ನಿಮ್ಮ ಆಯ್ಕೆಗಳು ಏನಾದರೂ ಆಗಿದೆಯಾ? ನಾನು ಆಯ್ಕೆ ಏನು ಮಾಡಲ್ಲ. ಪಕ್ಷ ಎಲ್ಲಿ ನಿಲ್ಲಿ ಅಂತ ಹೇಳಿದ್ರೆ 224 ಕ್ಷೇತ್ರದಲ್ಲಿ ಎಲ್ಲಿ ನಿಂತರು ಹೇಳಿದ್ರು ನಿಂತ್ಕೋತೀನಿ. 224ರಲ್ಲಿ ಎಲ್ಲಿ ಹೇಳಿದ್ರೆ ನಿಲ್ತೀರಾ? ಅಷ್ಟೇ. ಈಗ MLA ಆಗೋಕ್ಕೆ ಬೇಕಾಗಿರುವಂಥದ್ದೇನು ಜನರ ಮಧ್ಯೆ ಇದ್ದು ಕೆಲಸ ಮಾಡುವಂಥದ್ದು, ಹೌದಲ್ಲ? ಸೊ ಅದು ಪಕ್ಷ ಇಲ್ಲಿ ಬೇಡ ಅಲ್ಲಿ ನಿಲ್ಲಿ ಅಂದರೆ ಅಲ್ಲಿ ನಿಲ್ತೀವಿ. ಅಲ್ಲ, ಪೂರ್ಣಿಮಾಗಿರೋ ನೆಟ್ವರ್ಕಲ್ಲಿ ನಿಂತರೆ ಗೆಲ್ತೀರಾ. 224ರಲ್ಲಿ ಹೆಂಗಾಗುತ್ತೆ? ಬೇರೆ ರಾಜ್ಯದಿಂದ ಎಲ್ಲ ಬಂದು ರಾಜ್ಯದಲ್ಲಿ ಮಂತ್ರಿಗಳಾಗಿರೋವಂಥವ್ರು, MLAಗಳಾಗಿರೋವಂಥವ್ರು, MP ಗಳಾಗಿರೋವಂಥವ್ರು ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಜನರ ವಿಶ್ವಾಸನ ಗಳಿಸ್ಕೋಬೇಕು, ಅಷ್ಟೇ ಮುಖ್ಯ. ಸೊ ಹಾಗಾಗಿ ನೋಡೋಣ, ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ಬದ್ಧವಾಗಿ. ಅಲ್ಲೊಬ್ಬ ಮಹಿಳೆಯಾಗಿ ಇಂಥ ಗಟ್ಟಿ ನಿರ್ಧಾರದ ಮಾತುಗಳು ಹೇಳ್ತೀರಾ ಅಂದರೆ ನಿಮ್ಮ ವಿಶ್ವಾಸ, ನಿಮ್ಮ ಆತ್ಮಶಕ್ತಿ ಜಾಸ್ತಿ. ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಮಹಿಳೆ ಅಂತ ಹೇಳಿ ಹಿಂದಕ್ಕೆ ಇಡ್ತಾ ಇರೋದು ಸಮಾಜ. ಆದರೆ ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಸಾಮರ್ಥ್ಯ ಇದೆ, ಅವಕಾಶಗಳು ಸಿಗಬೇಕಷ್ಟೇ. ಅವ್ರಿಗೆ ಅವಕಾಶ ಕೊಟ್ಟರೆ ಎಲ್ಲದನ್ನು ನಿಭಾಯಿಸ್ತಾರೆ. ಖಂಡಿತವಾಗಿ. ಅಲ್ಲ, BJPನಲ್ಲಿ DCM ಕೂಡ ಆಗ್ತಾರೆ ನೀವು ಅಂತ ಕೇಳಿ ಬಂದಿತ್ತು. ಹಾಗಾಗಿ ಆಗ ಹೇಳ್ತಾ ಬಂದರು ಅಷ್ಟೇ, ನಾಳೆ ಆದರೂ ಪೂರ್ಣಿಮಾ ಮಂತ್ರಿ ಆದರು ಅಂತೇಳಿ. ಯಾರ ಮೇಲೆ ಆಪಾದನೆ ಇತ್ತೋ, ಯಾರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತೋ ಅಂಥವ್ರನ್ನೇ ಕನ್ಸಿಡರ್ ಮಾಡೋದು. ಅಂಥ ಸಂದರ್ಭದಲ್ಲೂ ಕೂಡ ಕನ್ಸಿಡರ್ ಮಾಡಲಿಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೆ. ಅಲ್ಲ, BJPಯಲ್ಲಿ ನಿಮ್ಗೊಂದು ಸದಾವಕಾಶ ಇತ್ತು, ಅದನ್ನು ಮಿಸ್ ಮಾಡಿದ್ರು ಅಂತ ನಿಮಗೆ ಬೇಜಾರಿದೆ? ಬೇಜಾರು ಅನ್ನೋದಕ್ಕಿಂತ ಸದಾವಕಾಶ ಇದ್ದಂಥ ಸಂದರ್ಭದಲ್ಲಿ ಕೊಡಲಿಲ್ಲ. ಯಾರ ಮೇಲೆ ಆರೋಪ ಇತ್ತು ಅಂಥವ್ರಿಗೆ ಮನ್ನಣೆ ಕೊಟ್ಟರು. ಹಾಗಾಗಿ ಅದು ಖಂಡಿತ ಮನಸ್ಸಿಗೆ ಬೇಜಾರಾಗುವಂಥದ್ದು. ಅಲ್ಲ, ಒಳ್ಳೆ ವ್ಯಕ್ತಿತ್ವ ರಾಜಕಾರಣದಲ್ಲಿ ಪ್ರಯೋಜನಕ್ಕೆ ಬರಲಿಲ್ಲ ಕೆಲವು ಸಂದರ್ಭದಲ್ಲಿ ಅದು ಹೊಡೆತ ಕೊಡುತ್ತೆ. ಓಕೆ, ಆಗ ನಿಮಗೆ ಸಹಜವಾಗಿ ಬೇಸರ ಆಯಿತು? ಖಂಡಿತವಾಗ್ಲೂ ಆಗಿದೆ. ಥ್ಯಾಂಕ್ ಯು.